ಆಮೇಲೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಅಂತ. ನಾನು ಆರ್ ಎಸ್ ಎಸ್ಸಿನ ಬಗ್ಗೆ ಮಾತಾಡಲಿಲ್ಲ. ಆರ್ ಎಸ್ ಎಸ್ಸು ಒಂದು ಶಿಸ್ತುಬದ್ಧವಾದಂಥ ಇದು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಪ್ಪ ನೀನು ಆರ್ ಎಸ್ ಎಸ್ನಾಗಿ ಹಿಂಗೆ ಕುಣಿತೀಯ ಅಂಥೇಳಿ ವೇಷವಾದ ಕಾಮತ್ತನ್ನು, ಆರ್ ಎಸ್ ಎಸ್ಸು ಯಾಕಪ್ಪ ಹಿಂಗೆ ಕುಣಿತೀಯ, ನೀನು ಆರ್ ಎಸ್ ಎಸ್ನೇನು ಅಂತ ನನ್ನ ಹತ್ರ ಹೇಳಿದೀಯಾ, ನಾವು ಶಿಸ್ತುಬದ್ಧರು ಅಂತ ಹೇಳಿದೀಯಾ, ನೀನು ಯಾಕಪ್ಪ ಹಿಂಗೆ ವ್ಯವಹರಿಸ್ತೀಯ, ಇದು ಒಳ್ಳೆಯದಲ್ಲಪ್ಪ, ಇದನ್ನು ಯಾಕಪ್ಪ ಹಿಂಗೆ ಕೂಗ್ತೀಯ ನೀನು ಅಂತೇಳಿ ಅವರಿಗೆ ನಾನು ಆರ್ ಎಸ್ ಎಸ್ ಅಂತಲೇ ಅವ್ರು ಹೇಳಿದ್ರಿಂದ ನನಗೊಂದು ದಿವಸ ಹೇಳಿದರು, ನಾವು ಆರ್ ಎಸ್ ಎಸ್ನವರು, ನಾವು ಹೇಳಿದ ಕೆಲಸ ಮಾಡ್ತೀವಿ, ಹಂಗೆ ಹಿಂಗೆ ನಾವು ಕಟಿಬದ್ಧರು ಅಂತ. ಅದಕ್ಕೆ ಏನಪ್ಪ ಆರ್ ಎಸ್ ಎಸ್ಸು ಅಂತೇಳಿ ಅವನೊಬ್ಬನೇ ವೇದವಾಸ ಕಾಮತ್ ಒಬ್ಬರಿಗೆ ನಾನು ಅದು ರಿಪ್ಲೈ ಕೊಟ್ಟಿದ್ದು, ಸಲಗಾರಿಗೊಬ್ಬರಿಗೆ ನಾನು ರಿಪ್ಲೈ ಕೊಟ್ಟಿದ್ದು. ಇನ್ನೇನು ಇಡೀ ಬಿ ಜೆ ಪಿಯರಿಗೆ ಕೊಟ್ಟಿಲ್ಲ, ಯಾವ ಜೆ ಡಿ ಎಸ್ನವ್ರಿಗೂ ನಾನು ಕೊಟ್ಟಿಲ್ಲ. ಅವರು ಅವ್ರು ಕುಣಿತಾ ಇದ್ದರು, ನನ್ನ ಬಗ್ಗೆ ಧಿಕ್ಕಾರಕ್ಕೆ ಹೋಗ್ತಾರೆ ಇವರಿಬ್ಬರೇ. ಇವ್ರ ಋಣ ಏನು ತಿಂದಿದ್ದೀನಿ ನಾನು, ಏನು ಇವ್ರು ಯಾತಕ್ಕೋಸ್ಕರ ನನ್ನನ್ನು ವೈಯಕ್ತಿಕವಾಗಿ ಈ ರೀತಿ ಛೇಡಿಸ್ತಾರೆ, ಯಾತಕ್ಕೋಸ್ಕರ ನನ್ನ ವೈಯಕ್ತಿಕವಾದ ಬದುಕಿನಲ್ಲಿ ಇವ್ರು ಬರ್ತಾರೆ, ಇವ್ರು ಪ್ರೂವ್ ಮಾಡ್ತಾರೆ. ಹಂಗಾರೆ ಇವ್ರು ಪ್ರೂವ್ ಮಾಡ್ತಾರ? ಇವರು ಇದನ್ನು ಮಾಡ್ಬೋದಾ? ವೈಯಕ್ತಿಕವಾಗಿ ಒಬ್ಬನ್ನ ಭಾಷಣ ಮಾಡ್ತಾ ಇದ್ದನ್ನು ನೀನು ಕಳ್ಳ ಅಂತೇಳಿ ವಿಧಾನಸಭೆಯಲ್ಲಿ ಹೇಳ್ಬೋದಾ? ಹಂಗಾರೆ ಆ ಹೇಳಿದ್ದಕ್ಕೆ ನಾನು ಈ ಪ್ರಚೋದನೆ ನಾನು ಒಂದು ಸ್ವಲ್ಪ ಮಾತಿನ ಭರದಲ್ಲಿ ಸ್ವಲ್ಪ ಪದಪ್ರಯೋಗ ಹೊರಟಾಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ನನ್ನ ಮಾನಸಿಕ ವೇದನೆ ಹೆಂಗಿತ್ತು ಆ ಮಾತುಗಳನ್ನು ಕೇಳಿದಾಗ. ಆ ಮಾತುಗಳನ್ನು ಕೇಳಿಸ್ಕೊಂಡಿರೋವಂಥವರು ನಮ್ಮ ಮಾಧ್ಯಮದ ಸ್ನೇಹಿತರು ಇಲ್ಲಿದ್ದಾರೆ. ನೀವು ನನಗೆ ನ್ಯಾಯ ಕೊಡಬೇಕು. ಶಿವಲಿಂಗೇಗೌಡನ್ನ ಪದಪ್ರಯೋಗ ಮಾಡಿದ್ದು ಸತ್ಯ. ಆ ಸತ್ಯದಿಂದ ಶಿವಲಿಂಗೇಗೌಡ ಪ್ರಲೋಕಾಗಿ ಮಾತಾಡಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ನಿಮಗೆಲ್ಲ ಆಡಿಯೋಗಳ ಸ್ಲಿಪ್ಪನ್ನು ಅದಿನ್ನೂ 2-3-4 ಗಂಟೆ ಆಗುತ್ತೆ ಅಂದರೆ ಆ ಸ್ಲಿಪ್ಗಳನ್ನು ತಂದು ನಿಮ್ಮ ಎಲ್ಲ ಮಾಧ್ಯಮಗಳಿಗೆ, ನಿಮ್ಮೆಲ್ಲ ಪ್ರೆಸ್ ದೃಶ್ಯ ಮಾಧ್ಯಮದವರಿಗೆ ಎಲ್ಲರಿಗೂ ನಾನು ಕೊಡ್ತೇನೆ. ನಾನು ಆಗಲೇ ಬಂದು ಹೇಳಿದೆ, ಆದರೆ ನೀವು ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಿಂಟ್ ಮೀಡಿಯಾ ಮತ್ತು ಮಾಧ್ಯಮದ ಸ್ನೇಹಿತರು, ಪ್ರಿಂಟ್ ಮೀಡಿಯಾದ ನಮ್ಮ ಸ್ನೇಹಿತರುಗಳನ್ನ ಕೇಳಿ ಅದು ನಿಜ ಅಂದರೆ ನನಗೆ ನ್ಯಾಯ ಕೊಡಿ. ನನ್ನ ನ್ಯಾಯನ ಮಾಧ್ಯಮದವ್ರ ಹತ್ರಲ್ಲೇ ಕೇಳಬೇಕಿಲ್ಲಿ. ನೀವೀಗ ನಾನು ಕಾಂಗ್ರೆಸ್ನವ್ರು ಬಂದು 10 ಜನ ಕೂತ್ಕೊಂಡು ನಾನು ಹೇಳಿಸಿದ್ರು ನೀವೇನು ಅದು ಕಾಂಗ್ರೆಸ್ನವರು ಒಳಾಕೊಂಡಾರೆ ಅಂತೇಳಿ. ನನ್ನ ಬಗ್ಗೆನೂ ನರೇಂದ್ರ ಸ್ವಾಮಿ ಬಹಳ ಜನ ಎಮ್ ಎಲ್ ಎಗಳು ನಿಂತ್ಕೊಂಡು ನನ್ನ ಬಗ್ಗೆ ಮಾತಾಡುವಾಗ ಅವ್ರು ಹೇಳಿದರು, ಸ್ಪೀಕರೇ ಹೇಳಿದರು, ನೀವು ಅಷ್ಟೊಂದು ಪ್ರಚೋದನೆ ಮಾಡಿರಿ, ಇನ್ನೇನು ಮಾಡ್ತಾರೆ ಮಾತಾಡ್ದಲೆ ಅಂತ. ಅಷ್ಟೊಂದು ನನ್ನ ವೈಯಕ್ತಿಕವಾಗಿ ಮಾತಾಡಿದ್ರಿಂದ ನಾನು ಮಾತಾಡಿದ್ದೀನಿ. ಅದರಿಂದ ದಯವಿಟ್ಟು ನೀವು ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಿಮ್ಮನ್ನೇ ನಾನು ಕೇಳ್ತಾ ಇದ್ದೀನಿ, ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಮತ್ತು ಇನ್ನು ಮುಂದೆ ವಿಧಾನಸಭೆಯಲ್ಲಿ ಕೆಲವೊಂದು ನಿಯಮಾವಳಿಗಳನ್ನು ಸ್ವಲ್ಪ ಸರಿಪಡ್ಕೋಬೇಕಾಗುತ್ತೆ. ವಿಧಾನಸಭೆ ನಡೆಯುವಾಗ ಯಾರೇ ಅಶ್ಲೀಲವಾಗಿ ನಡ್ಕೊಂಡ್ರೆ, ಅದಾಗಿ ಈಗ ಒಂದು ಸಾರಿ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ 100 ಜನ ಸದಸ್ಯರನ್ನ ಹೊರಗಿಟ್ಟು ಸಭೆ ನಡೆಸಿದರು, ಗಲಾಟೆ ಮಾಡ್ತಾರೆ ಅಂತ. ಯಾರು ಗಲಾಟೆ ಮಾಡ್ತಾರೆ? ವಿರೋಧಿ ಪಕ್ಷ ಇದೆ ಅಂತೇಳಿ ಗಲಾಟೆ ಮಾಡೋಕ್ಕೆ ಅಂತೇಳಿ ಎಲ್ಲವಕ್ಕೂ ತೊಂದರೆ ಮಾಡೋದಾ? ಏನು ನರೇಗಾದ ಬಗ್ಗೆ ಸ್ವಲ್ಪ ನಾನು ಹೆಚ್ಚಿಗೆ ಮಾತಾಡ್ತೀನಿ. ನಾನು ಸ್ವಲ್ಪ ಗ್ರಾಮೀಣ ಭಾಷೆಯಲ್ಲಿ ಜನಕ್ಕೆ ಹಿಡಿಸಂಗೆ ಈ ನರೇಗಾದಿಂದ ಏನಾಗಿದೆ ಅಂತ ಈ ರಾಜ್ಯದ ಜನಕ್ಕೆ ನಾನು ಮೆಸೇಜ್ ಕೊಡ್ತೀನಿ ಅಂತೇಳಿ ನನ್ನ ಭಾಷಣದ ಒಗಟನ್ನು ತಿರುವಚ್ಚಕ್ಕೋಸ್ಕರ ಇವರು ಮಾಡಿರ್ತಕ್ಕಂಥ ಕುತಂತ್ರ. ನಮ್ಮ ವಿರೋಧಿ ಪಕ್ಷದ ನಾಯಕರು ಅಲ್ಲಿ ಡ್ಯಾನ್ಸ್ ಕುಣಿಸ್ದಂಗೆ ಕುಣಿಸ್ತಾಯಿದ್ರು. ಅವರೇ ಹೇಳ್ತಾಯಿದ್ರು, ಅವನ ಮೇಲೆ ಕೂಗಿ ಇವನ ಮೇಲೆ ಕೂಗಿ ಅಂತ. ನೀವೆಲ್ಲ ಮಾಧ್ಯಮದಲ್ಲಿ ಕೇಳಿಸ್ಕೊಂಡಿದ್ದೀರಿ, ಹೆಂಗೆ ಕೂಗ್ತಿದ್ರು ಅನ್ನೋದು ನೀವು ಕೇಳಿಸ್ಕೊಂಡಿದ್ದೀರಿ. ಹೋಗಪ್ಪ ಅವನ ಮೇಲೆ ಕೂಗು, ಇವನ ಮೇಲೆ ಕೂಗು ಅಂತ ಪ್ರಚೋದನೆ ಮಾಡಿ. ಯಾಕೆ ಇದು ತಪ್ಪಲ್ವಾ? ನನ್ನ ವೈಯಕ್ತಿಕವಾಗಿ ಯಾಕೆ ಕೂಗ್ತಾರೆ? ನಾನೇನಾರ ತಪ್ಪು ಭಾಷಣ ಮಾಡಿದರೆ, ನಾನು ಯಾರನ್ನಾರ ಇದು ಮಾಡಿದರೆ ಕೂಗಿ, ನೀವು ಮಾತಾಡ್ತಾ ಇರೋ ಸರಿಯಿಲ್ಲ ಅಂತೇಳಿ. ಅದು ಬಿಟ್ಟು ನೀವು ಬಂದು ನನ್ನನ್ನು
ಯಾವುದೋ ಈಗ ಕಳ್ಳ ನನ್ನನ್ನು ಅಂತ ಹೇಳಿದ್ಮೇಲೆ ಇವರು ಸಾಬೀತು ಮಾಡಬೇಕಲ್ಲ, ಇವ್ರಿಗೆ ತಾಕತ್ತಿದ್ರೆ